ನಾನು PU-ಲಿದ್ದಾಗ 78 ಪಾನಿಪುರಿ ತಿಂದು ರೆಕಾರ್ಡ್ ಇದೆ. ಅವರಿವರನ್ನು ಗೆದ್ದ ಮಾತ್ರಕ್ಕೆ ನೀನು ಅಜೇನಲ್ಲ. ಬಂತು ಎರಡಕ್ಕೆ ಏನು ಅಂತ ಚೇರ್ ಲೇಡೀಸ್ ಬೇಕಿತ್ತಾ? ಸಾಕು ನಿಲ್ಲಿಸ್ರಿ. ಯಾಕಣ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಮೊದಲ ಕಣ್ಣಲ್ಲಿ ನೀರು ಆಗ್ತದೆ. ಇಲ್ಲ 3 ಪ್ಲೇಟ್ ಹೇಳಿದ್ದೀನಿ ಆಲ್ರೆಡಿ. ಸಾಕು ಹೊರಗಡೆ ತಿನ್ನಲ್ಲ ಅಂತ ಹೇಳಿ ಫುಲ್ ಬ್ಯಾಟಿಂಗ್ ಮಾಡ್ತಿದ್ರು. ಸೊ ಹಲೋ ಇದು ನಂದು ಇಲ್ಲ ವಯಸ್ಸಾಗಿದೆ. A few moments later. ಪ್ರಮೋದ್, ಅಕ್ಷಯ್, ನಿಮ್ದು ಹೆಂಗಿದ್ರು ಜುಗಲ್ಬಂದಿ ಪ್ರೋಗ್ರಾಮ್ ಇದೆಯಲ್ಲ, ಸೊ ಅದೇ ಥರ ನಾನು ನಿಮ್ಗೊಂದು ಟಾಸ್ಕು. ಇದು ನಮ್ಮದು ತಂಬ್ಳಿಪುರಿ ಹೆಲ್ದಿ ಅಂತ ನಾನು ಹೇಳಿದ್ದೀನಿ. ಸೊ ಅದೇ ಥರ ಹೆಲ್ದಿನೂ ಇದೆ. ಯಾರು ಜಾಸ್ತಿ ತಿಂತಾರೆ ಅನ್ನೋದು ಕಾನ್ಸೆಪ್ಟ್. ಅಕ್ಷಯ್ ಅವ್ರು ಶುರು ಮಾಡೋಕ್ಕಿಂತ ಮುಂಚೆ ನಾನು PU-ಲಿದ್ದಾಗ 78 ಪಾನಿಪುರಿ ತಿಂದು ರೆಕಾರ್ಡ್ ಇದೆ. ಹೇಗೆ ಹುಷಾರು. ಅವರಿವರನ್ನು ಗೆದ್ದ ಮಾತ್ರಕ್ಕೆ ನೀನು ಅಜೇನಲ್ಲ. ನಿಮಗೆ ಸರಿನಾ? ಕಾಮೆಂಟ್ರಿ ಬೇಡ. ಕೊಡ್ಬೋದು. ಪ್ರಮೋದ್ ಅವ್ರದ್ದು 3, ಇವ್ರದ್ದು 3ನೇದು, ಪ್ರಮೋದ್ 4, ಇವರು 4, ಎಲ್ಲ ನೆಕ್ ಟು ನೆಕ್ ಹೋಗ್ತಿದೆ. ಸೊ ಪಾನಿನೂ ಕರೆಕ್ಟಾಗಿ ಹಾಕೋಬೇಕು. Why? ಪಾನಿ ಸ್ವಲ್ಪ ಜಾಸ್ತಿ ಹಾಕೋಬೇಕು. ಅಕ್ಷಯ್ ಕರೆಕ್ಟ್ ಇದ್ದಾರೆ, ನೀವು ಕಡಿಮೆ ಹಾಕ್ಕೊಂಡಿದ್ದೀರ. ಇದೆಲ್ಲ ಕೌಂಟ್ ಆಗುತ್ತೆ ಆಮೇಲೆ. ಒಂದು ಮುಗಿದೋಯ್ತು ಆಲ್ರೆಡಿ. ಇನ್ನು ಬರಲಿ. 2ನೇ ಸ್ಟಾರ್ಟ್ ಮಾಡಿದ್ದಾರೆ. ಇಬ್ರು ಸೇಮ್ ಫಾಸ್ಟಲ್ಲಿ ಹೋಗ್ತಿದ್ದಾರೆ. ಯಾಕೋ ಡೌನ್ ಆಯಿತು ಸ್ಪೀಡು. ಬಂತು ಎರಡಕ್ಕೆ ಏನು ಅಂತ. ಖಾಲಿ ಇಲ್ಲ ಇಲ್ಲಿ, ಅವು ಖಾಲಿ ಇದಾರಕ್ಕ. ನೈ ಇಬ್ಬರದ್ದು 2 ಆಯ್ತು. ಈಗ 3ನೇದಕ್ಕೆ ಹೋಗಿದ್ದಾರೆ. 3ನೇದ್ರಲ್ಲಿ ಒಂದಾಯ್ತು. ಓಕೆ, ಸಪ್ರೇಟ್ ಇಟ್ಬಿಡಪ್ಪ ಅವ್ರದ್ದು. ಕೌಂಟ್ ಮಾಡಬೇಕು. ನಿಧಾನ, ಪ್ರೇಕ್ಷಕರೆಲ್ಲ ಜಾಸ್ತಿ ಆಗ್ತಿದ್ದಾರೆ. ಚೇರ್ ಲೇಡೀಸ್ ಬೇಕಿತ್ತಾ? ಲೇಡೀಸ್ ಗ್ಯಾರಂಟಿ ಪಕ್ಕ ಜಾಸ್ತಿ ತಿಂದಿದ್ವಿ. ಮರ್ಯಾದೆ ಪ್ರಶ್ನೆ. ಬರಲಿ. ಸಾಕು ನಿಲ್ಲಿಸ್ರಿ. ಫುಲ್ ಬೆವ್ರತಾ ಇದ್ದಾರೆ. ಇವರು ಯಾಕೋ ಭಾಳ ಸ್ಟಿಲ್ ಆಗಿದ್ದಾರೆ. ಅವರೇ ಹೇಳ್ದಂಗೆ 78 ಅವ್ರದ್ದು ರೆಕಾರ್ಡ್ ಇದೆ. ಯಾಕಣ್ಣ? ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಮೊದಲ ಕಣ್ಣಲ್ಲಿ ನೀರು ಹಾಕ್ತಿದ್ರೆ
ಇದೊಂದಿಂದ ನಾನು ಗೆಲ್ತೀನಿ. ಇಲ್ಲ 3 ಪ್ಲೇಟ್ ಹೇಳಿದ್ದೀನಿ ಆಲ್ರೆಡಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಸಾಕು ಸೊ ಕಾಂಪಿಟೇಷನ್ ಸ್ಟಾಪ್ ಮಾಡೋಣ. ನೀವು 3 ಅಲ್ವಾ? ನಿಮ್ಮದು 4 ಪ್ಲೇಟ್ ಆಯ್ತಾ? ಇದಾಳಕ್ ನಂದು. 4 ಪ್ಲೇಟ್. ಗುಡ್ ಬ್ಯಾಟ್ಸ್ಮನ್. ಹೊರಗಡೆ ತಿನ್ನಲ್ಲ ಫುಲ್ ಬ್ಯಾಟಿಂಗ್ ಮಾಡ್ತಿದ್ರು. ನಿಮ್ಮ ಇಬ್ಬರ ಜುಗಲ್ಬಂದಿ ಮಧ್ಯ ಯಾವಾಗಲೂ ಯಾರು ವಿನ್ ಆಗ್ತಿದ್ರು, ಅಥವಾ ಆ ಕಡೆ ಈ ಕಡೆ? ಇಲ್ಲ ಅಲ್ಲ, ಸಮಾಂತರ ಪ್ರೋಗ್ರಾಮ್ ಇರೋದು. ಓಕೆ. ಹಲವು ಬಾರಿ ಗೆಲುವನ್ನ ತಮ್ಮದಾಗಿಸ್ಕೊಂಡಿದ್ದಾರೆ. ಗೆಲುವೆಲ್ಲ ಯಾವತ್ತೂ ನಂದೇ ಸರ್. ಏನ್ ಮಾಡ್ತೀರಾ? ಸೊ ಬಟ್ ನನಗೆ ಒಂದು ಅರ್ಥ ಆಗಿಲ್ಲ. ಈಗ ನಾರ್ಮಲ್ ಪಾನಿಪುರಿ ಆದರೆ ನಾವು ಗಪ್ಕ ತಿನ್ಬಿಡ್ತೀವಿ. ನಾನು ಹೇಳಿದ್ನಲ್ಲ ಒಂದು 78 ಒಂದು ರೆಕಾರ್ಡ್ ಅಂತ. ಬಟ್ ಇದನ್ನ ಅಷ್ಟು ಈಸಿಯಾಗಿ ತಿನ್ನೋಕ್ಕಾಗಲ್ಲ. ಯಾಕೆ? ಒಳಗಡೆ ಸ್ಪ್ರೌಟ್ಸು ಅಂದರೆ ಸ್ಟಫಿಂಗ್ಸು ಅಷ್ಟೇ ಇದೆ, ಜಾಸ್ತಿ ಇರುತ್ತೆ. ಈ ಪೂರಿ ಸೈಜು ದೊಡ್ಡದು. ಆಮೇಲೆ ಸ್ವಲ್ಪ ಶಾರ್ಪ್ ಇರುತ್ತೆ. ಸೊ ಹಲೋ, ಇದೆ ನಂದು. ಯು ಒನ್ ಇಲ್ಲಿ ಕಂಪ್ಲೀಟ್ ಮಾಡ್ತೀನಿ ತಡಿ. 4 ಪ್ಲೇಟ್ ಕಂಪ್ಲೀಟ್ ಆಗ್ಬೇಕು. ಇನ್ನು ಹೇಳ ಗೆದ್ಮೇಲೆ ಹೋಗಿ ಸರ್. ಅಲ್ಲ, ನಿಮ್ಮ ಕೆಪಾಸಿಟಿಗೆ ಒಂದು ಹೊರ ಹೆಚ್ಚು ಬಿಡೋಣ. 78ರಿಂದ 79 ಮಾಡೋಣ ಬೇಕಾದ್ರೆ. ಇಲ್ಲ, ವಯಸ್ಸಾಗಿದೆ. ಹಾಂ ಸರ್, ವಯಸ್ಸಾಯ್ತು. 4ನೇ ಪ್ಲೇಟು ಲಾಸ್ಟ್ ಮಾಡಿಬಿಡಿ. ಸುಂದರನ ಸನ್ಯಾಸಿ ಮಾಡಬಹುದೇ, ಸುಂದರನ ಸನ್ಯಾಸಿ ಬಟ್ ಒಂದು ಸಜೆಷನ್ನು. ಓಕೆ, ಇದು ಫೈನಲ್ 4 ಪ್ಲೇಟು, ಒಂದರಲ್ಲಿ 6 ಇರುತ್ತೆ, ಅಂದರೆ 24. ಲೆಕ್ಕ ಸರಿ ಇದೆ ತಾನೆ? ಸೊ ನಿಮ್ಗೊಂದು ಸಜೆಷನ್ನು ವ್ಯೂವರ್ಸಿಗೆ. ಅಪ್ಪಿ ತಪ್ಪಿ ಏನಾದ್ರು ನಿಮ್ಮ ಗರ್ಲ್ ಫ್ರೆಂಡ್ನ ಬಾಯ್ ಫ್ರೆಂಡ್ನ ಪಾನಿಪುರಿ ತಿನ್ನೋಕೆ ಏನಾದ್ರು ಕರ್ಕೊಂಡು ಹೋಗಬೇಕು ಅನ್ನೋದಿದ್ರೆ ಒನ್ಸ್ ಇಲ್ಲಿಗೆ ಭೇಟಿ ಕೊಡಿ. ಆ ಪಾನಿಪುರಿಗಿಂತ ಈ ತಂಬುಳಿ ಪುರಿ ಫಾರ್ ಬೆಟರ್, ಹೆಲ್ದಿ ಮತ್ತು ಟೇಸ್ಟಿ ಆಗಿದೆ. ವಾಟ್ ಯು ಸೇ? ಇಲ್ಲ, ನಾನು ಇನ್ನೂ ಅದು ರುಚಿನ ಆಸ್ವಾದ ಮಾಡ್ತಾ ಇದ್ದೀನಿ, ಹಾಗಾಗಿ ಏನು ಹೇಳೋ ಪರಿಸ್ಥಿತಿಲಿಲ್ಲ. ಬಟ್ ಟೇಸ್ಟ್ ಸೂಪರ್ ಆಗಿದೆ. ನಾನು ಪಾನಿಪುರಿ ತಿಂದೆ ಸುಮಾರು ಟೈಮ್ ಆಗಿತ್ತು. ತಂಬಳಿ ಪುರಿ ಒಳ್ಳೆ ಕಂಬ್ಯಾಕ್, ನನಗೆ ಸಖತ್ತಾಗಿದೆ. ಸೊ ಈ ಒಂದು ಪ್ರೋಗ್ರಾಮಿಂದ ಇನ್ನೊಂದು ನಾವು ಅಬ್ಸರ್ವ್ ಮಾಡಿದ್ದೇನು ಅಂತಂದರೆ, ನಮ್ಮ ಪ್ರಮೋದ ಹೊರಗಡೆ ತಿಂತಿರ್ಲಿಲ್ಲ ಸರ್. ಈಗ ಅದು ರೆಕಾರ್ಡ್ ಬ್ರೇಕ್ ಮಾಡಿಸಿದ್ರೆ ಅದನ್ನ. ಹೌದಾ? ಹಾಂ, ಓಕೆ. ಹೊರಗಡೆ ಹೋಟೆಲ್ಲು ಅಥವಾ ಇದೆಲ್ಲ ತಿಂದೆ ಹೆಚ್ಚು ಕಮ್ಮಿ ಒಂದು 9 ವರ್ಷ. ಓ, ಗ್ರೇಟ್. ಸರ್ ಈಗ ರೆಕಾರ್ಡ್ ಬ್ರೇಕ್ ಆಗಿದೆ. ಈಗ ನಾವು ಅದನ್ನೇ ಹೇಳ್ತೀವಿ, ಇದು ತಂಬಳಿ ಮನೆಯಲ್ಲೇ ತಿನ್ನಂಗಾಯ್ತು ನೀವು. ಬಟ್ ಫ್ಯಾಂಟಾಸ್ಟಿಕ್, ಅದ್ಭುತವಾದ ಟೇಸ್ಟ್ ಸರ್. ಹಾಂ, ಪ್ರೇಕ್ಷಕರೇ ಎಲ್ಲ ನೋಡಿದ್ರಲ್ಲ ಜುಗಲ್ಬಂದಿ. ಇವತ್ತಿನ ಜುಗಲ್ಬಂದಿಲಿ ಅಕ್ಷಯ್ ಆಮೇಲೆ ಪ್ರಮೋದ್ ಪಾರ್ಟಿಸಿಪೇಟ್ ಮಾಡಿದ್ರು. ಸೊ ಅದರಲ್ಲಿ ವಿನ್ನರ್ನ ನಾವು ಇವಾಗ ಅನೌನ್ಸ್ ಮಾಡಬೇಕು. ಪ್ರಮೋದ್ ವಿನ್ನರ್. ಅವರಿಗೆ ತಂಬಳಿ ಮನೆ ವತಿಯಿಂದ ಮ್ಯಾಂಗೋ ಜಿಂಜರ್ ತಂಬಳಿ. ಅಕ್ಷಯ್ ಅವರೇ, ಈಗ ನೀವು ಸೋತಿರೋದಕ್ಕಾಗಿ ಆ ತಂಬಳಿ ನನ್ನಲ್ಲೇ ಉಳಿತು.